ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧರ್ಮಸ್ಥಳಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಗಮನ ಆಗಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯನ್ನ ಭೇಟಿಯಾಗಿದ್ದಾರೆ ಯಶ್. ಹೆಗಡೆ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ ನಟ ಯಶ್. ಧರ್ಮಸ್ಥಳಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದಾರೆ. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಭೇಟಿಯಾಗಿದ್ದಾರೆ. ಹೆಗಡೆ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಬಳಿಕ ಮಂಜುನಾಥನ ದೇವರ ದರ್ಶನವನ್ನ ಪಡೆದಿದ್ದಾರೆ ಯಶ್. 10 ನಿಮಿಷಗಳಿಂದ ಮಂಜುನಾಥನ ಸನ್ನಿಧಿಯಲ್ಲಿ ಯಶ್ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅವರ ಟಾಕ್ಸಿಕ್ ಚಿತ್ರ ಏನಿದೆ ಅದು ಇದೀಗ ಬಿಡುಗಡೆ ಆಗುತ್ತೆ. ಆ ಚಿತ್ರದ ಯಶಸ್ಸಿಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ರಾಕಿ ಬಾಯ್. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿಯಾಗಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ಈ ಟಾಕ್ಸಿಕ್ ಚಿತ್ರದ ಒಂದು ಯಶಸ್ಸಿಗಾಗಿ ಪ್ರಾರ್ಥನೆಯನ್ನ ಮಾಡಿರೋದು. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಟಾಕ್ಸಿಕ್ ಸಿನಿಮಾ ಏನಿದೆ ಇದೀಗ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆಯಲಿದೆ. ಈ ಒಂದು ಬೃಹತ್ ಬಜೆಟ್ನ ಚಿತ್ರ ಇದು. ಯಶ್ ಅವರ ಸ್ವಂತ ಬ್ಯಾನರ್ ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ ಮತ್ತು KVN ಪ್ರೊಡಕ್ಷನ್ ಇದನ್ನು ಜಂಟಿಯಾಗಿ ಚಿತ್ರವನ್ನು ನಿರ್ಮಿಸಿರೋದು. ಇದೀಗ ಆಲ್ರೆಡಿ ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡಿ ಕೋಟಿಗಟ್ಟಲೆ ಕಲೆಕ್ಷನ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಹೆಗಡೆಯವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ ನಟ ಯಶ್. ಮಂಜುನಾಥನ ಸನ್ನಿಧಿಯಲ್ಲಿ ಈ ಚಿತ್ರದ ಯಶಸ್ಸಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಯಸ್ಸಾಗಬಾರ್ದು ಯಾಕಂದ್ರೆ ವಯಸ್ಸಲ್ಲ ಈಗ ಅವರು ಹಳೆ ಪಿಕ್ಚರ್ ನೋಡಿದ್ರೆ ಈಗ ನೋಡೋದಾಗುತ್ತೆ. ವಯಸ್ಸಾಗ್ತಾ ಹೋಗ್ತಾರೆ, ಮುಖ ಎಲ್ಲ ಸಂದಾಗಿದೆ. ಇನ್ನೂ ಯಂಗ್ಸ್ಟರ್ಸ್ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗಲೂ ಬರ್ತೀನಲ್ಲ, ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ ಇರಲಿ, ಜನಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ. ಎಲ್ಲ ಜನಗಳದು ದೇವ್ರದು, ನಮ್ಮದೇನಿಲ್ಲ, ಕೆಲಸ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗಲೂ ಬರ್ತೀನಲ್ಲ, ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ ಇರಲಿ, ಜನಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ.